ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಇವತ್ತು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಎಲ್ಲ ಎದ್ದು ನಾವು ಕೂಡ ರೆಡಿಯಾಗಿದ್ವಿ. ಏನಪ್ಪ ಸ್ಪೆಷಲ್ಲು ಅಂತ ಹೇಳಿದ್ರೆ, ಸೊ ಇವತ್ತು ನನ್ನ ಮಗಳಿಗೆ ಕಿವಿ ಚುಚ್ಚಿಸೋ ಶಾಸ್ತ್ರ ಇದೆ. ಸೊ ಕಿವಿ ಚುಚ್ಚಿಸ್ಬೇಕು. ಅವಳಿಗೆ ಆಲ್ರೆಡಿ 5 ಅಂದರೆ 4 ತುಂಬ 5ಕ್ಕೆ ಬಿದ್ದಿದೆ. ಸೊ ನಮ್ಮ ಕಡೆ ಎಲ್ಲ 4 ತುಂಬ 5ಕ್ಕೆ ಬಿದ್ದಾಗಲೇ ಚುಚ್ಚಿಸ್ಬಿಡ್ತೀವಿ ಕಿವಿನ. ಸೊ ಇವತ್ತು ಕಿವಿ ಚುಚ್ಚಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಅದಕ್ಕೋಸ್ಕರನೇ ಬೇಗ ರೆಡಿಯಾಗಿದ್ದೀವಿ. ಸೊ ನಮ್ಮ ಪಾಪು ಕೂಡ ಸ್ನಾನ ಎಲ್ಲ ಮಾಡಿಸಿ ಅವಳಿಗೂ ರೆಡಿ ಮಾಡಿ ಮಲಗಿಸಿದ್ದೀನಿ. ಸೊ ನಾವು ಕೂಡ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಇನ್ನೂ ಪೂಜೆ ಮಾಡಿಲ್ಲ. ಸೊ ನಮ್ಮಮ್ಮ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅವರು ಕೂಡ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಾದ್ಮೇಲೆ ಸೊ ಹೊರಡಬೇಕು. ಇವತ್ತಿನ ವ್ಲಾಗು ಕಿವಿ ಚುಚ್ಚಿಸೋದು ಅಂತಲೇ ಹೇಳಬಹುದು. ಸೊ ನಾವು ನಮ್ಮ ಮನೆ ಹತ್ರನೇ ಚುಚ್ಚಿಸಿದ್ದು. ಸೊ ಬನ್ನಿ ನೋಡೋಣ. ಸೊ ನಮ್ಮಮ್ಮ ಮತ್ತು ಎಲ್ಲ ರೆಡಿ ಆಗಿತ್ತು. ಸೊ ನಮ್ಮಮ್ಮ ಕೂಡ ಪೂಜೆ ಎಲ್ಲ ಮಾಡಿದರು. ಮಾಡಾದ್ಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಸೊ ನೋಡಿ ನಮ್ಮ ಬೇಬಿ ಕೂಡ ಹೊರಟಿದ್ದಾಳೆ. ಪಾಪ ಅವಳಿಗೆ ಇನ್ನೂ ಗೊತ್ತಿಲ್ಲ ಕಿವಿ ಚುಚ್ಚಿಸ್ತೀವಿ ಇವತ್ತು ಅಂತ ಹೇಳ್ಬಿಟ್ಟು. ಸೊ ನೋಡಬೇಕು ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಪಾಪ ಬೇಡ ನೋಡ್ತಾರೆ ಎಲ್ಲ ಸುತ್ತ ನೋಡಿದ್ರೆ ಮೇಲೆ. ಸೊ ಆಟೋ ಸ್ಟ್ಯಾಂಡ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಆಟೋ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮಗೆ ಆಟೋ ಕೂಡ ಸಿಕ್ತು. ಅಲ್ಲೇ ಬರ್ತೀರಾ ಅಂತ ಕೇಳಿದ್ದಕ್ಕೆ ಹೌದು ಅಂತ ಹೇಳ್ಬಿಟ್ಟು ಸೊ ಬೇಗನೆ ಸಿಕ್ತು ಆಟೋ ಕೂಡ. ಸೊ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದು. ಸೊ ನಾವು ಎಲ್ಲಿ ಕಿವಿ ಚುಚ್ಚಿಸೋದು ಅಂತಂದರೆ ನಮ್ಮ ಮನೆ ಹತ್ರನೇ ಕಿವಿ ಚುಚ್ಚಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ, ನಮ್ಮ ಮನೆ ಹತ್ರ ಆರ್ ನಗರ್ ಹತ್ರ. ಸೊ ಯಾಕಂತಂದರೆ ಇವಾಗ ಒಡವೆ ಅಂಗಡಿಲೆಲ್ಲ ಚುಚ್ಚಿಸಿದ್ರೆ ಸೊ ಅವ್ರ ಆಚಾರ್ಯರು ಬರ್ತಾರೆ. ಸೊ ಅಷ್ಟು ಇದಾಗಿರಲ್ಲ. ಸೊ ಅಲ್ಲಿ ಕಿವಿ ಚುಚ್ಚೋರೆ ಅಂತಲೇ ಇರ್ತಾರೆ. ಸೊ ನನ್ನ ಮಗನಿಗೆ ಅಲ್ಲೇ ಚುಚ್ಚಿಸಿದ್ದು, ಚೆನ್ನಾಗಿ ಚುಚ್ಚಿದ್ರು. ಸೊ ಅದಕ್ಕೋಸ್ಕರ ಇವಳಿಗೂ ಅಲ್ಲೇ ಚುಚ್ಚಿಸೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೋ. ಸೊ ಇನ್ನೂ ನಾವು ಏನೋ ಕಿವಿ ಓಲೆನೇ ಆಗ್ಬೋದು ಮತ್ತು ಖಡ್ಗ ಏನು ಕೂಡ ನಾವು ಇನ್ನೂ ಪರ್ಚೇಸ್ ಮಾಡಿರಲಿಲ್ಲ. ಸೊ ಅದು ಶಾಪ್ ಕೂಡ ಸಿಕ್ತು, ನಮ್ಮ ಮನೆ ಹತ್ರನೇ ಇರೋದು. ಸೊ ನಮ್ಮ ಮನೆಯವ್ರು ಕೂಡ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಮನೆಯಿಂದ ಹತ್ರನೇ ಅಲ್ವಾ. ಸೊ ಅವರು ಹಿಂಗಿಂದನೇ ಬಂದಿದ್ರು, ನಾವೆಲ್ಲ ನಮ್ಮ ಮನೆಯಿಂದ ಬಂದಿದ್ದೋ. ಸೊ ನೋಡಿ ಈ ರೀತಿ ಇದೆ ಓಲೆ. ಇವಾಗಂತೂ ಚಿನ್ನ ಅಂತೂ ಮಾತಾಡ್ಸೋದಕ್ಕೆ ಆಗೋದಿಲ್ಲ. ಅದರಲ್ಲಂತೂ ಈ ಬೆಳ್ಳಿ ಅಂತೂ ಇದ್ದಿದ್ದು ಮಾತಾಡ್ಸೋದಕ್ಕೆ ಆಗೋದಿಲ್ಲ. ಈ ಬೆಳ್ಳಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಈ ಚಿನ್ನ ಬೆಳ್ಳಿ ಎರಡೂ ಕೂಡ ಪೈಪೋಟಿ ನಡೀತಿದೆ, ನಾನು ಮುಂದು ಅಂತ. ಸೊ ಆ ಪೈಪೋಟಿ ಯಾವಾಗ ನಿಲ್ಲುತ್ತೆ ಅಂತಲೇ ಗೊತ್ತಿಲ್ಲ. ಆದರೆ ತಗೊಳ್ಳೋರ ಸಂಖ್ಯೆ ಮಾತ್ರ ಕಡಿಮೆ ಆಗೋದಿಲ್ಲ, ತಗೋತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ಹಾಗೆ ಚಿನ್ನದ ರೇಟು ಕೂಡ ಜಾಸ್ತಿ ಆಗ್ತಾನೆ ಇದೆ. ಏನಂತ ಅಂದರೆ ನನ್ನ ಮಗನಿಗೆ ಕೊಡಿಸಿದಾಗ ಕಡಿಮೆ ಇತ್ತು, ನಮ್ಮ ಅಕ್ಕನ ಮಕ್ಳಿಗೆ ಕೊಡಿಸಿದಾಗ ಇದ್ದಿದ್ದು ಕಡಿಮೆ ಇತ್ತು. ಇವಾಗ ನನ್ನ ಮಗಳಿಗೆ ಕೊಡಿಸುವಾಗಂತೂ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಸೊ ಹಂಗೆ ಒಬ್ಬರು ಅಂದಮೇಲೆ ಒಬ್ಬರು ಕೊಡಿಸ್ತಾನೆ ಇರ್ತಾರಲ್ಲ. ಸೊ ರೇಟ್ ಕೂಡ ಹಂಗೆ ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ನಮ್ಮದು ಎಲ್ಲ ಆಯಿತು. ಇವಾಗ ಬಿಲ್ಲಿಂದು ರೇಟು ಮಾತಾಡ್ತಾಯಿದ್ರು, ಮಾತಾಡಿ ಎಲ್ಲ ಆಯಿತು. ಇವಾಗ ಕಿವಿ ಚುಚ್ಚಿಸೋ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಬಂದಿದ್ದು. ಅಲ್ಲೂ ಕೂಡ ಏನು ಜಾಸ್ತಿ ಜನ ಇರಲಿಲ್ಲ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಸುಮ್ಮನೆ. ಸೊ ಹೆಂಗಿದ್ರು ತೆಗ್ದಿದ್ರು. ನೋಡಿ ಇದನ್ನೇ ನಾವು ಪರ್ಚೇಸ್ ಮಾಡಿದ್ದು. ಗೋಲ್ಸು, ಕಾಲು ಚೈನು ಮತ್ತು ಖಡ್ಗ ಮತ್ತು ಕಿವಿದು ರಿಂಗ್ ಬರುತ್ತಲ್ಲ ಮಾಮೂಲಿ ಓಲೆ, ಇದು ಅಷ್ಟೇ ನಾವು ಪರ್ಚೇಸ್ ಮಾಡಿದ್ದು. ಇದಕ್ಕೇನೆ ಎಷ್ಟು 37,500 ಆಗೋಗಿತ್ತು. ತುಂಬಾ ಕಾಸ್ಟ್ಲಿ ದುನಿಯಾ ಅಂತಲೇ ಹೇಳ್ಬಹುದು. ಸೊ ಇವಾಗ ಆಂಟಿ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕಿವಿ ಚುಚ್ಚಿಸೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೋಡಬೇಕು ನಮ್ಮ ಬೇಬಿ ಹಿಂಗಿರ್ತಾಳೆ, ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಅಳ್ತಾಳೆ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಇವಾಗ ಅವ್ರು ಫಸ್ಟು ಮಾರ್ಕ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಪೆನ್ನಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದಾರೆ. ಮಾರ್ಕ್ ಮಾಡಿಕೊಂಡು ಚುಚ್ತಾರೆ ಆಮೇಲೆ. ಸೊ ಅವಳು ನೋಡ್ತಾವಳೆ, ಎಲ್ಲರೂ ನೋಡ್ತಾವಳೆ ಸುತ್ತ. ಅವಳಿಗೆ ಫುಲ್ಲು ಶಾಕ್ ಆಗಿಬಿಟ್ಟೈತಿ, ಎಲ್ಲಿ ಕರ್ಕೊಂಡು ಬಂದವ್ರೆ ಅಂತ ಹೇಳ್ಬಿಟ್ಟು ಫುಲ್ಲು ಗಾಬರಿ ಆಗ್ಬಿಟ್ಟು ಅವಳು ನೋಡ್ತಾವಳೆ. ಸರಿ ನಮ್ಮ ಅಕ್ಕ ಎತ್ಕೊಂಡಿದ್ಲು, ಅವಳಿಗೆ ಭಯ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೇಳಿ ಕೊಟ್ಬಿಟ್ಲು. ನೋಡಿ ಪಾಪ ಇವಾಗ
ನನಗಂತೂ ತುಂಬಾ ಬೇಜಾರಾಗೋಯಿತು. ತುಂಬಾ ಅಳ್ತಾ ಇದ್ಲು. ಮತ್ತು ಮನೆಗೆ ಬಂದಮೇಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅದನ್ನು ನೆನೆಸ್ಕೊಂಡು ಅಳ್ತಾ ಇದ್ಲು. ಆಮೇಲೆ ಸರಿ ಹೋಗ್ಬಿಟ್ಲು. ಆಟಾಡ್ಕೊಂಡು ಸರಿ ಹೋದ್ಲು. ಅಂದರೆ ಅವಳು ಚುಚ್ಚುವಾಗ್ಲಂತೂ ಸಖತ್ತಾಗಿ ಅತ್ಬಿಟ್ಲು. ತುಂಬಾ ಪೇಯ್ನ್ ಆಯಿತು ಅಂತ ಅನಿಸುತ್ತೆ ತುಂಬಾ. ನೋಡ್ರಿ ಆ ರೀತಿ ಮುರಿತಾರೆ. ಅದು ಕಿವಿ ಚುಚ್ಚಾದ್ಮೇಲೆ ಆ ರೀತಿ ಮುರಿಬೇಕು. ಸೊ ಅವರಪ್ಪ ಅವಳನ್ನ ನಗಿಸ್ತಾ ಇದ್ದಾರೆ. ಸೊ ಯಾರಾರ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಗೊತ್ತಲ್ಲ ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ.